30 ನಿಮಿಷ ಸಿಂಹದ ಹಿಡಿತದಲ್ಲಿ ಸಿಲುಕಿದ ಯುವಕ ಬದುಕುಳಿದಿದ್ದ ಅದೃಷ್ಟ ಬೆಚ್ಚಿ ಬೀಳಿಸುವ ವಿಡಿಯೋ ವೈರಲ್. ಗುಜರಾತ್ನ ಭಾವನಗರ ಜಿಲ್ಲೆಯಲ್ಲಿ ಭಾನುವಾರ ಬೆಳಗ್ಗೆ ಜಾನುವಾರುಗಳನ್ನು ಮೇಯಿಸಿದ ವ್ಯಕ್ತಿಯ ಮೇಲೆ ಸಿಂಹ ದಾಳಿ ನಡೆಸಿದ ಘಟನೆ ನಡೆದಿದೆ. ಈ ಘಟನೆ ಪಾಲಿತಾನ ತಾಲೂಕಿನ ಗರಾಜಿಯ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು 8:30 ವೇಳೆಗೆ ನಡೆದಿದ್ದು, ದಾಳಿಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಗಾಯಗೊಂಡ ವ್ಯಕ್ತಿಯನ್ನ ಕಾಲುಬಾಯಿ ಭೋಗಬಾಯಿ ಪರಮಾರ್ ಎಂದು ಗುರುತಿಸಲಾಗಿದೆ. ಅವರು ತಮ್ಮ ಮನೆಯ ಸಮೀಪದ ಹಸುಗಳಿಗೆ ಮೇವು ಹಾಕಲು ತೆರಳಿದ ವೇಳೆ ಅಲ್ಲೇ ಅಡಗಿ ಕುಳಿತಿದ್ದ ಸಿಂಹ ಏಕಾಏಕಿ ದಾಳಿ ನಡೆಸಿದೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಸಿಂಹವು ಪರಮಾರ್ ಅವರನ್ನ ನೆಲಕ್ಕುರುಳಿಸಿ ಒಂದು ಕಾಲನ್ನು ತನ್ನ ಪಂಜುಗಳಿಂದ ಬಿಗಿಯಾಗಿ ಹಿಡಿದಿರುವುದು ಕಾಣಿಸುತ್ತದೆ. ಜೊತೆಗೆ ಅವರ ಕೈಯನ್ನ ತನ್ನ ಬಾಯಿಯಲ್ಲಿ ಕಚ್ಚಿಕೊಂಡಿದ್ದು ಅವರು ತಪ್ಪಿಸಿಕೊಳ್ಳಲಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೋವಿನಿಂದ ಪರಮಾರ್ ಸಹಾಯಕ್ಕಾಗಿ ಜೋರಾಗಿ ಕಿರುಚುತ್ತಿರುವ ದೃಶ್ಯವೂ ಕೂಡ ವಿಡಿಯೋದಲ್ಲಿ ಸೆರೆಯಾಗಿದೆ. ವ್ಯಕ್ತಿಯ ಕಿರುಚಾಟ ಕೇಳಿದ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಸಿಂಹವನ್ನ ಸುತ್ತುವರಿದು ಜೋರಾಗಿ ಕೂಗುತ್ತಾ ಓಡಿಸಲು ಪ್ರಯತ್ನಿಸಿದ್ರು. ಆದರೆ ಸಿಂಹ ಹಲವು ನಿಮಿಷಗಳ ಕಾಲ ವ್ಯಕ್ತಿಯನ್ನು ಬಿಡದೆ ಹಿಡಿದುಕೊಂಡಿದ್ದರಿಂದ ರಕ್ಷಣಾ ಕಾರ್ಯ ತೀವ್ರ ಉದ್ವಿಗ್ನತೆಯಿಂದ ಕೂಡಿತ್ತು. ಕೊನೆಗೆ ಗ್ರಾಮಸ್ಥರು ಸಾಹಸದಿಂದ ಪರಮಾರ್ ಅವರನ್ನ ರಕ್ಷಿಸಿ ತಕ್ಷಣವೇ ಪಾಲಿತಾನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಸ್ಥಳೀಯ ವರದಿಗಳ ಪ್ರಕಾರ ಸಿಂಹವು ಸುಮಾರು 30 ನಿಮಿಷಗಳ ಕಾಲ ಪರಮಾರ್ ಅವರನ್ನ ಹಿಡಿದುಕೊಂಡಿತ್ತು. ಬಳಿಕ ಹಿಡಿತ ಸಡಿಲಗೊಳಿಸಿ ಸಮೀಪದಲ್ಲೇ ಕಟ್ಟಿದಂತಹ ಹಸುವಿನ ಕಡೆಗೆ ತೆರಳಿದೆ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ಪರಮಾರ್ ಅವರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ತಕ್ಷಣ ಮಾಹಿತಿ ನೀಡಿದ್ರು. ಅಧಿಕಾರಿಗಳು ಸಮಯಕ್ಕೆ ಸ್ಥಳಕ್ಕೆ ಆಗಮಿಸಲಿಲ್ಲ ಎಂದು ಆರೋಪಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಮಾತನಾಡಿದ ಪರಮಾರ್, ಬೆಳಗ್ಗೆ ಹಸುಗಳಿಗೆ ಮೇವು ಹಾಕಲು ತೆರಳಿದ್ದೆ. ಆ ಸಂದರ್ಭದಲ್ಲಿ ಅಲ್ಲೇ ಕುಳಿತಿದ್ದ ಸಿಂಹ ಏಕಾಏಕಿ ನನ್ನ ಮೇಲೆ ದಾಳಿ ಮಾಡಿತ್ತು. ಮೊದಲು ನನ್ನನ್ನು ನೆಲಕ್ಕುರುಳಿಸಿ ನಂತರ ನನ್ನ ಕೈಯನ್ನು ಬಾಯಲ್ಲಿ ಹಿಡಿದುಕೊಳ್ತು. ಸುಮಾರು ಅರ್ಧ ಗಂಟೆ ಬಿಡಲಿಲ್ಲ. ಕೊನೆಗೆ ಅದರ ಹಿಡಿತ ಸಡಿಲವಾದಾಗ ನಾನು ತಪ್ಪಿಸಿಕೊಂಡೆ ಎಂದು ಹೇಳಿದ್ದಾರೆ. ಈ ಘಟನೆ ಬಳಿಕ ಸ್ಥಳೀಯರು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸುರಕ್ಷಣಾ ಕ್ರಮಗಳನ್ನು ಇನ್ನಷ್ಟು ಬಲಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಶೇತ್ರುಂಜಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಿರಾಗ್ ಅಮೀನ್ ಅವರು ಪಿಟಿಐಗೆ ಪ್ರತಿಕ್ರಿಯಿಸಿ, ಪ್ರಾಥಮಿಕ ಮಾಹಿತಿ ಪ್ರಕಾರ ಸಿಂಹವು ಸಾಮಾನ್ಯವಾಗಿ ತನ್ನ ದಾರಿಯಲ್ಲಿ ಸಾಗ್ತಾ ಇತ್ತು. ಆದರೆ ಅದನ್ನ ಯಾರೋ ಪ್ರಚೋದಿಸದರಿಂದ ಅದು ಆಕ್ರಮಣಕಾರಿ ವರ್ತನೆ ತೋರಿರಬಹುದು. ಘಟನೆ ನಡೆದ ಪ್ರದೇಶವು ವನ್ಯಜೀವಿಗಳ ಸಂಚಾರಕ್ಕೆ ಪ್ರಸಿದ್ಧವಾದ ವಲಯವಾಗಿದೆ ಎಂದು ತಿಳಿಸಿದ್ದಾರೆ. ಪರಮಾರ್ ಅವರ ಆರೋಗ್ಯ ಈಗ ಸ್ಥಿರವಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ. ಪರಮಾರ್ ಅವರ ಹೇಳಿಕೆಯಂತೆ ಇದೇ ಸಿಂಹ ಮತ್ತೊಂದು ವ್ಯಕ್ತಿಯ ಮೇಲೂ ದಾಳಿ ಮಾಡಲು ಯತ್ನಿಸಿದ್ದಾದರೂ ಅವರು ಸಮಯಕ್ಕೆ ತಪ್ಪಿಸಿಕೊಂಡಿದ್ದಾರೆ. ಅರಣ್ಯಾಧಿಕಾರಿ ಚಿರಾಗ್ ಅಮೀನ್ ಅವರ ಪ್ರಕಾರ ವೈರಲ್ ವಿಡಿಯೋದಲ್ಲಿರುವ ಯುವ ಗಂಡು ಸಿಂಹವಾಗಿದ್ದು ಅದನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ಮುಂದುವರೆದಿದೆ. ಪಶು ವೈದ್ಯರು, ಟ್ರಾಂಕ್ವಿಲೈಸರ್ ಗನ್, ಅರಣ್ಯಾಧಿಕಾರಿ ಹಾಗೂ ಸಿಬ್ಬಂದಿ ಪಂಜರಗಳೊಂದಿಗೆ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. તમને ફાટ નાખશે કદમ